ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಕಲಬುರಗಿ ಜಿಲ್ಲೆಯಲ್ಲಿರುವ ಒಟ್ಟು ಸಿಮೆಂಟ್ ಕಂಪನಿಗಳು ಕಾಯ್ದೆ ಕಾನೂನು ಗಾಳಿಗೆ ತೂರಿ ಕಂಪನಿ ಸ್ಥಾಪನೆ ಮಾಡ್ತಾಯಿದ್ದಾವೆ ಮತ್ತು ತನ್ನ ಹೆಚ್ಚಿನ ಸಿಮೆಂಟ್ ಉತ್ಪಾದನೆ ಘಟಕಗಳು ಮತ್ತು ಸೋಲಾರ್ ಪ್ಲಾಂಟ್ಗಳು ಮತ್ತು ಇನ್ನಿತರ ಘಟಕಗಳು ಸ್ಥಾಪನೆ ಮಾಡ್ತಾಯಿದ್ದಾವೆ. ಇಲ್ಲಿಯ ನೀರು, ಮಣ್ಣು, ಕಲ್ಲು ಬಳಸಿಕೊಂಡು ಇಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡ್ಲಾರ್ದೆ, ಉದ್ಯೋಗ ನೀಡಲಾರ್ದೆ, ರೈತರಿಗೆ, ಕಾರ್ಮಿಕರಿಗೆ ವಂಚನೆ ಮಾಡಿ ಕಂಪನಿ ನಡೆಸ್ತಾ ಇದ್ದಾರೆ. ತಾವು ಬಂಡವಾಳಶಾಹಿಗಳು ಲಾಭದಲ್ಲಿದ್ದಾರೆ. ಇಲ್ಲಿ ಪರಿಸರ ಹಾಳು ಮಾಡಿ ಜನರಿಗೆ ಸಂಕಷ್ಟಕ್ಕೆ ದೂಡಿದ್ದಾರೆ. ಹೀಗಾಗಿ ನಾನು ಸುಮಾರು 15 ವರ್ಷದಿಂದ ದೂರು ಸಲ್ಲಿಸ್ತಾ ಬಂದಿದ್ದರೂ ಕೂಡ ಕಂಪನಿಗಳು ಯಾವುದೇ ಬಂಡವಾಳಶಾಹಿಗಳು ಯಾವುದೇ ಬದಲಾವಣೆ ಮಾಡಿಕೊಂಡಿರಲ್ಲ ಮತ್ತು ಆ ಬಂಡವಾಳಶಾಹಿಗೆ ಬೂಟು ನೆಕ್ಕುವ ಕೆಲಸ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಇಲ್ಲಿಯ ಸ್ಥಳೀಯ ಆಡಳಿತ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಿಡ್ಕೊಂಡು ತಾಲೂಕು ಪಂಚಾಯತ್ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಶೀಲ್ದಾರರು ಮತ್ತು ಸಹಾಯಕ ಆಯುಕ್ತರು ಮತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೂರ್ತಿ ಏನು 15 ವರ್ಷದಿಂದ ಏನು ಬಂದಿದ್ದಾರೆ ಎಲ್ಲ ಕಂಪನಿಯ ಏಜೆಂಟರಂತೆ ಮತ್ತು ದಲ್ಲಾಳಿಗಳಂತೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹಲವು ಬಾರಿ ನಾನು ಸಂಬಂಧಪಟ್ಟ 15 ವರ್ಷದಿಂದ ಸಂಬಂಧಪಟ್ಟ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರಿಗೆ, CS ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರುಗಳಿಗೆ ಎಲ್ಲ ದೂರು ಸಲ್ಲಿಸ್ತಾ ಬಂದರೂ ಕೂಡ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಕಂಪನಿಯ ಏಜೆಂಟರಂತೆ ವರ್ತನೆ ಮಾಡ್ತಾಯಿದ್ದಾರೆ. ಹೀಗಾಗಿ ಇವ್ರ ಕೆಲಸ ಕಾರ್ಯಗಳ ಬೇಸತ್ತು ದಿನಾಂಕ 27/4/2026 ನಾನು ಇಲ್ಲಿ ಮಳಖೇಡ್ ಗ್ರಾಮದಿಂದ ಪಾದಯಾತ್ರೆ ಮಾಡಿ ಜಿಲ್ಲಾಡಳಿತಕ್ಕೆ ಅಂದರೆ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಜಡಿದು ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿದು ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. 30ನೇ ತಾರೀಕು 30/4/2026 ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿ ಹೋಗಿದ್ದೀನಿ. ಕಾರಣ ಏನಪ್ಪ ಅಂದರೆ ಇಲ್ಲಿಯ ಶಾಸಕರುಗಳು, ಸಚಿವರುಗಳು ಎಲ್ಲ ಕಂಪ್ನಿಯ ಏಜೆಂಟ್ರಂತೆ ಕೆಲಸ ಮಾಡ್ತಾಯಿದ್ದಾರೆ. ಇವು 15 ವರ್ಷದಿಂದ ದೂರು ಸಲ್ಲಿಸ್ತಾ ಇದ್ದರೂ ಕೂಡ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. 15 ವರ್ಷದಿಂದ ನನ್ನ ಸಲ್ಲಿಸಿದಂಥ ದೂರುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ. ಹೀಗಾಗಿ ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿಯ ಜಿಲ್ಲಾಧಿಕಾರಿಯಾದಂಥ ಫೌಜಿಯಾ ತರ್ನುಮರವರು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಬನ್ವರ್ ಸಿಂಗ್ ಮೀನರವರನ್ನು ಸರ್ಕಾರಿಸಿ ಒಂದು ವಜಾ ಮಾಡಬೇಕು ಮತ್ತು ಸಚಿವ ಸಂಪುಟದಲ್ಲಿಟ್ಟು ನಿರ್ಣಯ ಕೈಗೊಳ್ಳಬೇಕು. ಈ ಕಂಪ್ನಿಗಳ ಮೇಲೆ ಹಲವು ರೀತಿಯ ಅವ್ಯವಹಾರ ಮಾಡಿದ್ದಾರೆ. CSR ಯಾವುದೂ ಕಾರ್ಯಚಟುವಟಿಕೆ ಮಾಡುವುದಿರೋದಿಲ್ಲ ಮತ್ತು ವೈಜ್ಞಾನಿಕವಾಗಿ ತೆರಿಗೆ ಸಂದಾಯ ಮಾಡುವುದಿರೋದಿಲ್ಲ ಮತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿರೋದಿಲ್ಲ. ಸಿಮೆಂಟ್ ಕಂಪ್ನಿಗಳು ತಮ್ಮ ಲಾಭಾಂಶದ ಶೇಕಡ 2% ಕಾಮಗಾರಿಗಳು ಮಾಡಬೇಕಾಗಿತ್ತು, ಅದು ಮಾಡುವುದಿಲ್ಲ. ಮತ್ತು 1% ಏನು ಕಟ್ಟಡ ಪರವಾನಗಿ ಬರಲಾರದೆ ಎಲ್ಲ ಕಂಪ್ನಿಗಳು ಇಲ್ಲಿಗಲ್ ಇವೆ. ಕಟ್ಟಡ ಪರವಾನಗಿ ಪಡೆಯೋ ಹೊತ್ತಿಗೆ 1% ಲೇಬರ್ ಸೆಸ್ ಅಂತೂ ಕಟ್ಟಬೇಕಾಗಿತ್ತು, ಅದು ಕೂಡ ಕಟ್ಟಿರುವುದಿಲ್ಲ. ಹೀಗಾಗಿ ಎಲ್ಲ ಸಿಮೆಂಟ್ ಕಂಪ್ನಿಗಳು ಕಾರ್ಮಿಕರ, ಶೋಷಿತರ, ರೈತರ ಪೂರ್ತಿ ರಕ್ತ ಹೀರುತ್ತಿದ್ದೇವೆ. ಹೀಗಾಗಿ ದಿನಾಂಕ 27/4/2026 ಪಾದಯಾತ್ರೆ ಮೂಲಕ ಹೋಗಿ ಜಿಲ್ಲಾಡಳಿತ ಕಚೇರಿ ಬೀಗ ಜಡಿದು 30ನೇ ತಾರೀಕು ಬೀಗ ಜಡಿತೀನಿ. ಅದಕ್ಕೆ ಭಾರಿ ಮುಳ್ಳು, ಖಾರಿ ಮುಳ್ಳು, ಆ ಜಿಲ್ಲಾಡಳಿತದ ಕೆಲಸಕ್ಕೆ ಬರಲ್ಲ. ಜಿಲ್ಲಾಡಳಿತ ಅದ ಕೇವಲ ಬಡವ್ರ ಮೇಲೆ ಕ್ರಮ ಕೈಗೊಳ್ತಾರೆ, ಇಂಥ ಬಂಡವಾಳಶಾಹಿಗಳ ಮೇಲೆ ಕ್ರಮ ಕೈಗೊಳ್ಳಲ್ಲ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು ಒಡೆದು ಹಾಕಬೇಕು ಮತ್ತು ಏನು ಕಂಪ್ನಿಗೆ ಭೂಮಿ ಕಳ್ಕೊಂಡ್ರ 1980ರಿಂದ ಇಲ್ಲಿವರೆಗೆ ಯಾವ್ಯಾವ ಕಂಪ್ನಿ ಭೂಮಿ ಖರೀದಿ ಮಾಡಿದಾವೆ ಅವೆಲ್ಲ ಕಂಪ್ನಿಗಳು ಒಡೆದು ಹಾಕಬೇಕು ಮತ್ತು ಆ ಭೂಮಿ ಆ ರೈತರಿಗೆ ಮರಳಿ ಕೊಡಬೇಕು ಮತ್ತು 2 ವರ್ಷದಲ್ಲಿ ಬಳಕೆ ಮಾಡ್ಕೋಬೇಕಂತ ಹೇಳ್ತದೆ ಸರ್ಕಾರ. ಸುತ್ತೋಲೆಗಳು, ಆದೇಶಗಳು, ನಡವಳಿಕೆಗಳು ಅವರು 2 ವರ್ಷಕ್ಕಿಂತ 40 ವರ್ಷ ಆದರೂ ಕೂಡ ಬಳಕೆ ಮಾಡ್ಕೊಂಡಿಲ್ಲ. ಅಂಥ ಭೂಮಿ ಅವರಿಗೆ ರೈತರಿಗೆ ವಾಪಸ್ ಕೊಡಬೇಕು. ಹೀಗಾಗಿ ನಾನು ಪಾದಯಾತ್ರೆ ಹಮ್ಮಿಕೊಂಡಿದ್ದೀನಿ. ಇದು ತಮ್ಮ ಗಮನಕ್ಕಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ.